ಅಷ್ಟಕ್ಕೊಂದು ಬಿಲೀವ್ನೆಸ್ ಇಲ್ಲ, ಬಟ್ ಇಟ್ ಈಸ್ ಆಲ್ ಎಕ್ಸಿಸ್ಟೆಡ್ ಅಂತ ನಾನು ಕರೆದುಬಿಡ್ತೀನಿ. ಬಟ್ ನಮ್ಮಮ್ಮ ಆಸೆ ಕನಸುಗಳೇನೆಲ್ಲ ಇತ್ತು ಅಂತ ಹೇಳಿದ್ರೆ, ಅವ್ರ ಲೈಫಲ್ಲಿ ಫೇಸ್ ಮಾಡಿದಂಥ ಪ್ರಾಬ್ಲಮ್ಸ್ಗಳನ್ನ ನನ್ನ ಮಗ ಫೇಸ್ ಮಾಡಬಾರ್ದು, ಅವ್ನ ಸಮಾಜಕ್ಕೆ ಒಂದು ಮಾದರಿಯ ವ್ಯಕ್ತಿತ್ವ ಆಗಿರಬೇಕು ಅನ್ನೋದು ಅವ್ರದ್ದು ಮಹದಾಸೆ ಇತ್ತಂತೆ. ನನ್ನ ಮಗ ವಿವೇಕಾನಂದ ಥರ ಇರಬೇಕು, ಮಹಾತ್ಮ ಗಾಂಧಿ ಥರ ಇರಬೇಕು, ವಿಶ್ವೇಶ್ವರಯ್ಯ ಥರ ಏನೋ ಸಮಾಜಕ್ಕೆ ಕೊಡಬೇಕು, ಆ ಥರ ಒಂದು ಭಾವನೆ ಇತ್ತಂತೆ. ಸೊ ಆ ಒಂದು ಥಾಟ್ ಪ್ರೋಸೆಸ್ಸು ನನ್ನನ್ನು ಈ ಒಂದು ಲೈನ್ ಆಫ್ ಸರ್ವಿಂಗ್ ದ ಪೀಪಲ್ಲಿಗೆ ಅಂತ ಕರ್ಕೊಂಬಂದಿದೆ ಅಂತ ನನಗೆ ಯಾವಾಗ ರಿಯಲೈಸ್ ಆಯಿತು, ಅವಾಗ ನನ್ನ ಕ್ಲೋಸ್ ಪೀಪಲ್ಗಳ ಜೊತೆ ನಾನು ಈ ಒಂದು ವಿಷಯನ ಡಿಸ್ಕಸ್ ಮಾಡಿದಾಗ, ಎಸ್ ಇಟ್ ಈಸ್ ಮೇಕಿಂಗ್ ಸೆನ್ಸ್ ಅಂತ ಹೇಳಿದಾಗ, ದೆನ್ ಐ ಗಾಟ್ ಎ ಕನೆಕ್ಟ್ ವಿತ್ ಆ್ಯಡಿಂಗ್ ಮೈ ಮದರ್ಸ್ ನೇಮ್ ಇನ್ ಟು ಇಟ್ ಸರ್. ಒಳ್ಳೆಯದು. ಆ ಥರ ಒಂದಷ್ಟು ಜನ ಇದ್ದಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಈಗ ಹಿಂದಿ ಚಲನಚಿತ್ರ ನಿರ್ದೇಶಕ ಒಬ್ಬರು ಇದ್ದಾರೆ, ಸಂಜಯ್ ಲೀಲಾ ಬನ್ಸಾಲಿ ಅಂತೇಳಿ. ಅವರು ಕೂಡ ತಮ್ಮ ತಾಯಿ ಹೆಸರನ್ನೇ ಹಾಕ್ಕೊಂಡಿದ್ದಾರೆ. ಸೊ ಹಾಗಂತ ಅವ್ರ ತಂದೆ ಜೊತೆ ರಿಲೇಷನ್ಶಿಪ್ ಸರಿ ಇಲ್ಲ, ಆ ಥರದ್ದೇನಿಲ್ಲ. ಮತ್ತು ಆ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ತಾಯಿ ತಂದೆ ಇಬ್ಬರದ್ದು ಹೆಸರು ಹಾಕ್ಕೊಂಡಿದ್ದಾರೆ ಕೆಲವರು. ಈಗ ಮುರಳಿಯವರು ಕೆಲವೊಬ್ರು ತಾಯಿ ಹೆಸರು ಮಾತ್ರ ಹಾಕ್ಕೊಂಡಿದ್ದಾರೆ. ಓಕೆ, ಈಗ ನಾವು ತಂದೆ ಹೆಸರು ಹಾಕ್ಕೊಂಡಿದ್ದೀವಿ ಅಂತ ತಾಯಿ ಜೊತೆ ರಿಲೇಷನ್ ಸರಿ ಇಲ್ಲ ಅಂತ ಅರ್ಥ ಹಂಗೇನಿಲ್ಲ. ಹಂಗೆಲ್ಲ ಇಲ್ಲ ಸರ್.